ನೋಡಿ ನಮ್ಮಮ್ಮ ಸಬ್ಸಿಗೆ ಸೊಪ್ಪು ಬಜ್ಜಿ ಮಾಡ್ತಿದ್ದಾರೆ. ಸಬ್ಸಿಗೆ ಸೊಪ್ಪು ಬಜ್ಜಿ ಎಲ್ಲ ಕೋಸಂಬರಿ, ಪಾಯಸ, ಸ್ವೀಟ್. ಇಲ್ಲಿ ಮೊಸರು ಬಜ್ಜಿ, ಒಡಗಿಟ್ಟಿದೀನಿ, ಬಾತು ತಗಿಲ್ಲ. ಬಿಸಿ ಬಿಸಿ. ಓ ಗ್ರೀನ್ ಕಲರ್ ಬಾತಾ. ಅವಾಗೆ ಮೊಸರು ಬಜ್ಜಿ, ವಡೆ, ಪಾಯಸ ಮಾಡ್ಕೊಂಡಿದೀವಿ. ಶಾವಿಗೆ ಪಾಯಸ ಮಕ್ಕಳು ಫೇವ್ರೆಟ್. ಹಾಗೆ ಕೋಸಂಬರಿ, ಮೊಸರು ಬಜ್ಜಿ, ವಡೆ 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 ಕಲಸಿ ಬಾತ್ ಜೊತೆಗೆ ವಡೆ ಕೊಟ್ಟು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮ್ಮೆಲ್ಲರಿಗೂ ಶುಭಾಶಯಗಳು. ಇವತ್ತು ನಾವು ಸಿಂಪಲ್ ಆಗಿ ವರಮಹಾಲಕ್ಷ್ಮಿ ವ್ರತ ಮಾಡ್ತಾ ಇದೀವಿ. ಜಾಸ್ತಿ ಗ್ರ್ಯಾಂಡ್ ಆಗಿ, ಸಿಂಪಲ್ ಅಂದ್ರೆ ಸಿಂಪಲ್, ಮಾಮೂಲಿ ಪೂಜೆ ತರ ಮಾಡಿ ಸುಮ್ಮನೆ ಹಬ್ಬದ ಅಡಿಗೆ ಮಾಡ್ಕೊತಾ ಇದ್ವಿ ಅಷ್ಟೇ. ಎಣ್ಣೆನ ಬಿಸಿಗೆ ಇಟ್ಕೊಂಡಿದೀನಿ, ಎಡೆಗೆ ಇಟ್ಕೋಬೇಕು. ಹಾಗಾಗಿ ಒಡೆ ಹಾಕ್ತಾ ಇದೀನಿ. ಯಾವ್ದನ್ನು ಟೇಸ್ಟ್ ಏನ್ ಮಾಡಿಲ್ಲ. ದೇವ್ರಿಗೆ ಫಸ್ಟ್ ನೈವೇದ್ಯ ಇಟ್ಟು ಆಮೇಲೆ ಊಟ ಮಾಡಿ. ಇವಾಗ ಮಧ್ಯಾಹ್ನ ಟೈಮಲ್ಲಿ ಮತ್ತೆ ಅಡ್ಗೆ ಮಾಡಿ ನಾವು ನೈವೇದ್ಯ ಮಾಡ್ತೀವಿ. ಪ್ರತಿ ಸರಿ ಹಂಗೇನೆ ಅಡ್ಗೆ ಮಾಡಾದ್ಮೇಲೆ ಅಡ್ಗೆನ ಪೂಜೆಗೆ ಇಡ್ತೀವಿ ನೈವೇದ್ಯಕ್ಕೆ. ಸಿಂಪಲ್ ಅಂದ್ರೆ ಸಿಂಪಲ್ ಪೂಜೆ ಇವತ್ತು ನಮ್ದು. ನಾರ್ಮಲ್ ಆಗಿ ಒಂದ್ ಕಳಸ ಇಟ್ಟಿದೀವಿ ಅಷ್ಟೇ, ಏನಿಲ್ಲ. ಯಾವ ಸೀರೆನೂ ತಗೊಂಬಂದಿಲ್ಲ, ಏನಿಲ್ಲ. ಇರೋದ್ರಲ್ಲೇನೆ ನೀಟಾಗಿ ಕಳಸ ಇಟ್ಟು ಪೂಜೆ ಮಾಡಿದೀವಿ. ಹೊರಗಡೆ ಎಲ್ಲೂ ಹೋಗಕ್ ಆಗ್ಲಿಲ್ಲ. ನಾನು ಹೊಸ ಸೀರೆ ಇಡ್ತಾ ಇದ್ದೆ ಪ್ರತಿ ವರ್ಷ. ಈ ಸರಿ ಹೊರಗಡೆ ಹೋಗಕ್ ಆಗ್ಲಿಲ್ಲ. ಸೀರೆ ಎಲ್ಲ ಉಡ್ಸಿ ಮಾಡ್ತಾ ಇದ್ದಿದ್ದು ಮೊದ್ಲೆಲ್ಲ. ಈಗ ಸ್ವಲ್ಪ ಕೆಲ್ಸದ ಬಿಸಿನಲ್ಲಿ ಹಾಗೆ ಸಿಂಪಲ್ ಆಗಿ ಮಾಡ್ತಾ ಇದ್ದೆ ಅಷ್ಟೇ, ಹಿಂಗೇನಿಲ್ಲ. ಟೇಸ್ಟ್ ಗಿಷ್ಟ ಏನು ನೋಡ್ತಾ ಇಲ್ಲ. ಉಪ್ಪು ಖಾರ ಎಲ್ಲ ಹಂಗಂಗೆ ಹಾಕ್ತಾ ಇರೋದು. ಯಾವುದೇ ಹಬ್ಬಗಳಿಗೂ ಉಪ್ಪು ಖಾರ ನೋಡಲ್ಲ, ಹಂಗಂಗೆ ಹಾಕೋದು. ಉಪ್ಪಾಗ್ಲಿ ಸಪ್ಪೆ ಆಗ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋದು ಅವತ್ತಿನ ದಿನಕ್ಕೆ. ನಮ್ಮ ಮನೇಲಿ ಹಬ್ಬಗಳು ಮತ್ತೆ ಪಕ್ಷಕ್ಕೆ ಟೇಸ್ಟ್ ನೋಡಲ್ಲ. ಹೊಟ್ಟೆ ಸಿದ್ಧ ನೋಡಮ್ಮ. ಹೌದು ಅವಿ, ಬೇಗ ಬೇಗ ಹಾಕು ಅವಿಯೋ ಪ್ಲೀಸ್. ಒಬ್ಳೆ ಮಾಡ್ಕೊಂಡಿದೀನಿ, ಒಬ್ರದೇ ಹೆಲ್ಪ್ ಇಲ್ಲ ನೋಡು. ಅಡ್ಗೆ ನಾನು ದೇವ್ರ ಮನೆ ಕ್ಲೀನ್ ಮಾಡ್ಕೊಟ್ಟಿಲ್ವಾ? ದೇವ್ರ ಮನೆ ಇವತ್ತೆಲ್ಲ ಪಾಪ ಅದೇ ಮಾಡಿರೋದು. ದೇವ್ರ ಮನೆ ಎಲ್ಲ ಫುಲ್ ಕೆಲ್ಸ ಅವಳ್ದೇನೆ. ಅಡ್ಗೆ ಮನೆ ಫುಲ್ ಕೆಲ್ಸ ನಂದು. ಥ್ಯಾಂಕ್ಸ್ ಅಪ್ಪಿ, ನೀವು ದೇವ್ರ ಮನೆಗೆಲ್ಲ ನೀನೇ ಇದು ಪಾತ್ರೆ ತೊಳ್ದಿತ್ತು ಇದ್ರದ್ದು. ಸಾರಿ, ದೇವ್ರ ಸಾಮಾನ್ ತೊಳ್ದಿದ್ದು. ದೇವ್ರ ಸಾಮಾನು ತೊಳೆದು ಕೊಟ್ಟೆ. ಇನ್ ಫುಲ್ A to Z ಎಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡು ಪಾಪ ಅಲ್ಲೆಲ್ಲ ಒರೆಸ್ಕೊಂಡು, ಫೋಟೋಗಳೆಲ್ಲ ಒರೆಸಿ, ಅಲ್ಲೆಲ್ಲ ಅರಿಶಿನ ಕುಂಕುಮ ಇಟ್ಟು, ಹೊಸ್ತು ಬೌಳೆ ಇಟ್ಟು, ಇವತ್ತೆಲ್ಲ ಫುಲ್ ಅಡಿಗೆ ಸಾರಿ ದೇವ್ರ ಮನೆ ಕೆಲಸ ಫುಲ್ A to Z ಅವಳದೇನೆ. ಕಳಸ ಒಂದ್ ಹೋಗಿಟ್ಟೆ ಅಷ್ಟೇ ನಾನು, ನೀನೆಲ್ಲ ಅವಳದೇನೆ. ಅದು ಅಪ್ಪಿ ಆದ್ರೆ ಹೆಲ್ಪ್ ಮಾಡ್ತಾ ಇದ್ದೇನೆ. ಜಾಣ ಮಗಳು. ಪೂಜೆ ಮಾತ್ರ ಪುರೋಹಿತರಾಡ್ದ ನಡ್ತಾಳೆ, ಅಷ್ಟ್ ಚೆನ್ನಾಗ್ ಮಾಡ್ತಾಳೆ ನೋಡಿ. ಅಡಿಗೆ ಮನೆ ಎಷ್ಟ್ ಚೆನ್ನಾಗ್ ಮಾಡಿದಾಳೆ ಅಂತ ಇಲ್ಲಿ ತನಕ ಬರ್ತಾ ಇದ್ ನೋಡಿ. ಅದು ಯಾವ್ದು ಧೂಪ. ಹಬ್ಬಗಳ ದಿನ ಮನೆ ಒಂಥರ ಲಕ್ಷಣನೇ ಚಂದ ಅಲ್ವಾ ಅಪ್ಪಿ? ಹಂಗಿಷ್ಟ. ಆದ್ರೆ ನಮ್ ದೊಡ್ಡ ಮಗಳು ಮಿಸ್ ಮಾಡ್ಕೊತಾ ಇದೀನಿ ಇವತ್ತು. ಪ್ರತಿ ಹಬ್ಬಗಳಿಗೂ ಇರೋಳು, ಇವತ್ತಿಲ್ಲ. ಪಾಪ. ಐ ಮಿಸ್ ಯು ಚಿನ್ನಮ್ಮ. ಇಲ್ಲಿಂದಾನೇ ಮಿಸ್ ಯು ಅಂತ ಹೇಳ್ಬಿಟ್ಟದ ಅವ್ಳಿಗೆ. ಅವಳೊಂದ್ ಬಿಟ್ಟು ಇವತ್ತು ಹಬ್ಬದ ಅಡಿಗೆ ಮಾಡ್ಕೊಂಡು ಊಟ ಮಾಡ್ತಾ ಇದೀನಿ. ಅಲ್ಪಪ್ಪ ಪೀಚಿನಲ್ಲ ಅದೇನ್ ತಿನ್ಕೊಂಡ್ ಕೂತಾ ಇದ್ದ ಗೊತ್ತಿಲ್ಲ. ನನ್ ಮಗಳು ಮಾಡಿರೋ ಅಲಂಕಾರ ನೋಡಿ ಎಷ್ಟ್ ಚೆನ್ನಾಗ್ ಮಾಡಿದಾಳೆ. ಇನ್ನೊಂದಿಗೆ ಹೊಗೆ ಎಪ್ಪತ್ತೈದು ತೋರ್ಸು. ಧೂಪದ್ದು ಹೊಗೆ ಫುಲ್ಲು ಅಡಿಗೆ ಮನೆ ಸುತ್ತಾಕೊಂಡ್ಬಿಟ್ಟೈತಿ ಅಲತೀನಿ. ಹಬ್ಬದ ಅಡಿಗೆ ರೆಡಿ ಆಗಿದೆ. ದೇವ್ರ ಮನೆಗಿಟ್ಟು ಪೂಜೆ ಮಾಡೋದು ಇವಾಗ. ಏನಿಲ್ಲ ಹೊಸದಾಗಿ ನೀನು ನಂಗೆ ಇವಾಗ ಹೋಗ್ಬಿಟ್ಟು ಮಾಡಿ ನಂಗೆ ರೆಡಿ ಆಗ್ಬಿಟ್ಟು ನೀನು ಫೋಟೋ ತಕ್ಕೊಡ್ಬೇಕು. ಅಲ್ಲ ವಿಡಿಯೋ ಬರಲ್ಲ, ಫೋಟೋ ಮಾತ್ರ ತೆಗೆಸ್ಕೊಂತಾಳಂತೆ. ಈಗ ಕೋಸಂಬರಿ ಫಸ್ಟ್. ಜಾಸ್ತಿ ತಿಂತೀಯಪ್ಪಿ? ಇಲ್ಲ, ಚಾಕು ಚಾಕು ಚಾಕು.
ನಮ್ಗೆಲ್ಲ ಇಷ್ಟಪ್ಪ ಕೋಸಂಬರಿ. ಬರೀ ಪ್ಲೈನ್ ಮಾಡ್ದೆ ಅಷ್ಟೇ, ಇದಕ್ಕೇನು ಹೆಸರು ಬೇಳೆ ಕ್ಯಾರೆಟ್ ಏನು ಪ್ಲೈನ್ ಆಗಿ ಮಾಡಿದ್ದೀನಿ. ಮೊಸರು ಬಜ್ಜಿ ಇದನ್ ಮಾತ್ರ ತಿಂತೀಯ ಅಲ್ವಾ? ಎಸ್, ಚಲ್ಲದ್ರ ನಮ್ಮಮ್ಮ ಅವರು ಎಲ್ಲಿ ತೋರಿಸ್ತಿದ್ರು. ಚಾಕು ಬಿಡು ಅವಿಯಾ ವಡೆ ವಿಡಿಯೋ ತೋರ್ಸ್ಬೇಡ, ನಾನು ಎಷ್ಟು ಹೊಡೆ ಹಾಕ್ಸ್ಕೊತೀನಿ ಅಂತ. ಅಯ್ಯೋ ತಿನ್ನಪ್ಪಿ, ಏನಾಗುತ್ತೆ 4 ದೃಷ್ಟಿ ಆಗ್ಬಿಡುತ್ತೆ ನನಗೆ. ಎಂತದಿಲ್ಲ ಬಾ. ಬರೀ ಇದೆ ಕಿತಾಪ. ನಮ್ಗೆ ವಡೆ ಇಷ್ಟಪ್ಪ, ನಾವು ತಿಂತೀವಿ. ಏನ್ 2 ವಡೆ ತಿಂತೀವಿ ಅಂತೇನಿಲ್ಲ, ಹೊಟ್ಟೆ ತುಂಬಾ ತಿನ್ನೋದು, ಏನ್ ಬೇಕಾದ್ರೆ ಹಾಕ್ತಾರೆ ಅಷ್ಟೇ ಅಲ್ಲ ಕುಳ. ಎಸ್ ಗಾಯ್ಸ್, ನಮ್ಮಮ್ಮ ಮಾಡೋ ಬಾತ್ ಅಂತ ಸೈಕಾಗಿರುತ್ತೆ ಗಾಯ್ಸ್. ಹೌದಾ? ರಿಯಲಿ? ಎಸ್. ಕಡ್ಡಿ ಇಲ್ಲ ಇವತ್ತು, ಬೇಜಾರು ಕಣ. ಹ್ಞೂ ಸಾಕು, ನಾನು ಏನ್ ಹಿಂಗ್ ತುಂಬ್ತಿದ್ಯಾ? ತಿನ್ನು, ಮಜಾ ಮಾಡಿ ಇವತ್ತು ಚೆನ್ನಾಗಿ ಗಟ್ಟಿಯಾಗಿರೋದು. ಆಯ್ತಾ? ಆಯ್ತು ಹೇಳು. ಓಕೆ ಫ್ರೆಂಡ್ಸ್, ಬಾಯ್ ಅಂತ ಹೇಳ್ಬಿಡಿ. ಟೇಸ್ಟ್ ನೋಡ್ಬಾರ್ದಾ? ಅಲ್ವಾ, ನಾನು ನನ್ ಮಗ್ಳು ಇಬ್ಬರೇ ಇವತ್ತು ಹಬ್ಬದಲ್ಲಿ ಅಲ್ಲ. ಹೌದು, ಅವರು ಇಬ್ರು ಇಲ್ಲ. ಇಬ್ರು ಇಲ್ಲ. ಅವ್ನ್ ನೋಡಿದ್ರೆ ಈಗ್ಲೇ ಬರಲ್ಲ ಅಂತಾನೆ. ಇವಳು ನಾನು ಇಬ್ರೆ. ಹಬ್ಬದ್ದು ಟೇಸ್ಟ್ ನೋಡೋಣ. ಸರಿ, ಹಬ್ಬದ ಅಡುಗೆದು ಟೇಸ್ಟ್ ನೋಡೋಣ. ಪಾಯಸ ನಿಂಗ್ ಲಾಸ್ಟ್ ಹಾಕೊಡ್ಲಾ? ಹ್ಞೂ ಪಾಯಸನಲ್ಲ. ಇಲ್ಲ, ಸ್ವೀಟ್ ಜೊತೆ ಇದ್ ಮಾಡ್ಬೇಡ ಗಾಯ್ಸ್. ಸ್ವೀಟ್ ತಿನ್ಬಾರ್ದು, ನಾನು ಜಾಸ್ತಿ ಆಕ್ನಿಗೆ ಟ್ರಿಗರ್ ಆಗುತ್ತೆ, ಆದ್ರೂ ತಿಂತೀನಿ. ನಿನ್ನ ಕಂಪ್ಲೇಂಟ್ ಮಾಡತ್ತಂಗ ನೀ ಸುಮ್ನೆ ಇರ್ಬೇಕು. ನೀನ್ ಹೇಳೋ ಲೆಕ್ಕಾಚಾರ ನೋಡಿದ್ರೆ ಹಂಗೆ ಇತ್ತು. ನಾನು ಇನ್ನು 17 ಅಲ್ವಾ ಗಾಯ್ಸ್, ನಾನು ತಿನ್ನೋ ವಯಸ್ಸು ತಿನ್ಬೇಕು. ಹೌದು, ತಿನ್ನೋ ವಯಸ್ಸಲ್ಲಿ ಚೆನ್ನಾಗಿ ತಿನ್ನಿ ಅಂತ ನಾನು ಹೇಳೋದು. ನಮ್ಮನೇಲಿ ಮತ್ತೆ ಯಾಕೆ ಪಿಜ್ಜಾ ಬರ್ಗರ್ ಎಲ್ಲ ಬೇಡ ಅಂತ್ಯಾ? ನಮ್ಮನೇಲಿ ಏನ್ ಗೊತ್ತಾ, ಈ ಪಾಯಸನೇ ಮಾಡೋದು ಯಾವಾಗ್ಲೂ. ಹೌದು, ಯಾಕಂದ್ರೆ ಇವ್ರು ಹೆಸರು ಬೇಳೆ ಪಾಯಸ, ಅಕ್ಕಿ ಪಾಯಸಗಳು ಇವೆಲ್ಲ ಇಷ್ಟ ಪಡ್ತೀನಲ್ಲ, ಇದೊಂದೇ ತಿನ್ನೋದು ನಮ್ಮ ಮನೆಯಲ್ಲಿ. ಯಮ್ಮಿ ಆಗಿರುತ್ತೆ ಇದು. ಯಮ್ಮಿ. ಈಗ ಊಟ ಮಾಡೋಣ. ಫಸ್ಟ್ ಲೇಟ್ ಬೇರೆ ಆಗಿದೆ ಇವತ್ತಿನ ಫುಡ್. ನಿಮ್ಮನೇಲೂ ವಿಶೇಷವಾಗಿ ಮಾಡೇ ಮಾಡ್ತಾರೆ. ಸಾಮಾನ್ಯವಾಗಿ ಎಲ್ರ ಮನೇಲಿ ಇವತ್ತು ವಿಶೇಷ. ಫಸ್ಟ್ ಪಾಯಸ ತಿನ್ಬೇಕು ಗೊತ್ತಾ? ಸ್ವೀಟ್ ತಿನ್ಬೇಕು. ಫಸ್ಟ್ ಪಾಯಸ ತಿನ್ಬೇಕು. ಪಾಯಸದಿಂದ ಸ್ವೀಟ್ ಇಂದ ಶುರು ಮಾಡ್ತೀನಿ ಊಟ. ಸಗದ ತಿನ್ಸ್ತೀನಿ ಬಾ. ನೆಕ್ಸ್ಟ್ ಊಟ. ಫಸ್ಟ್ ಕೈ ಹೋಗದೆ ಒಡೆಗೆ ನಮ್ಗೆ ಅಲ್ಲ ಪ್ರೇಮ? ಕ್ರಿಸ್ಪಿ ಆಗಿ ಸ್ಪೈಸಿಯಾಗಿ ಚೆನ್ನಾಗಿದೆ. ಏನ್ ಸಾಮಾನ್ಯ ಇವೆಲ್ಲ ನೀವು ಮಾಡಿರ್ತೀರಾ. ಓಕೆ ಫ್ರೆಂಡ್ಸ್, ಊಟ ಮಾಡಿ ಖಾಲಿ ಮಾಡ್ತೀನಿ. ಮತ್ತೊಂದ್ಸರಿ ನಿಮ್ಗೆಲ್ಲ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಗೆ ನಾನು ಮಾಡಿರೋ ಈ ಸಣ್ಣ ಬ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಬಾಯ್ ಬಾಯ್.